ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರು ಉತ್ತಮ ವೈವಾಹಿಕ ಜೀವನವನ್ನು ಬಯಸುತ್ತಾರೆ. ಆದರೆ ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ? ಈ ಕಥೆಯನ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಅರ್ಜುನ್ ಮತ್ತು ಮೀರಾ ಇವರಿಬ್ಬರ ಮದುವೆ ಆಗಿ 8 ವರ್ಷ ಆಯ್ತು. ಆದ್ರೆ ಅವರನ್ನು ನೋಡಿದ್ರೆ ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಇಷ್ಟು ವರ್ಷ ಆದ್ರೂ ಇಷ್ಟು ಹ್ಯಾಪಿ ಆಗಿರೋದು ಹೇಗೆ? ಅವರ ಸೀಕ್ರೆಟ್ ಏನು? ಇದು ಅವರ ಕತೆ. ಮದುವೆಯ ಆರಂಭದಲ್ಲಿ ಅವರಿಗೂ ಇತರರಂತೆ ಸ್ಮಾಲ್ ಫೈಟ್ಸ್ ಇತ್ತು. ಒಮ್ಮೆ ಮೀರಾ ಅಪ್ಸೆಟ್ ಆಗಿದ್ಲು. ಅರ್ಜುನ್ ಲೇಟ್ ಆಗಿ ಮನೆಗೆ ಬಂದಿದ್ದ. ಅವಳು ಕೋಪದಲ್ಲಿ ಹೇಳಿದಳು, ನಿನಗೆ ಮನೆಗಿಂತ ಕೆಲಸ ಮುಖ್ಯನಾ? ಅರ್ಜುನ್ ಕೂಡ ರಿಯಾಕ್ಟ್ ಮಾಡಿದ, ನಾನು ಯಾರಿಗಾಗಿ ಕೆಲಸ ಮಾಡ್ತಿದ್ದೀನಿ? ಜಗಳ ಜಾಸ್ತಿ ಆಯ್ತು. ಆದರೆ ಆ ದಿನ ಅವರು ಒಂದು ಡಿಸಿಷನ್ ತೆಗೆದುಕೊಂಡರು. ಜಗಳ ಮಾಡೋದು ಓಕೆ, ಆದ್ರೆ ರಿಲೇಶನ್ಶಿಪ್ ಹಾಳಾಗಬಾರ್ದು. ಆದ್ದರಿಂದ ಅವರು ಕೆಲವು ರೂಲ್ಸ್ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲನೇ ಸೀಕ್ರೆಟ್ ಕಮ್ಯುನಿಕೇಶನ್, ಮಾತಾಡೋದು. ಅವರು ಡೈಲಿ ಅಟ್ಲೀಸ್ಟ್ 10 ನಿಮಿಷ ಮಾತಾಡ್ತಿದ್ರು. ಬ್ಯುಸಿ ಇದ್ರು ಕೂಡ ಟೈಮ್ ಕೊಡ್ತಾ ಇದ್ರು. ಇವತ್ತು ಹೇಗಿತ್ತು ಅಂತ ಸಿಂಪಲ್ ಕ್ವೆಶ್ಚನ್. ಈ ಸಿಂಪಲ್ ಕ್ವೆಶ್ಚನ್ ಅವರ ಬಾಂಡಿಂಗ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತು. ಎರಡನೇ ಸೀಕ್ರೆಟ್ ಈಗೋ ಬೇಡ. ಯಾರೇ ತಪ್ಪು ಮಾಡಿದ್ರು ಸಾರಿ ಹೇಳೋದು ಡಿಲೇ ಮಾಡ್ತಿರ್ಲಿಲ್ಲ. ಮೂರನೇ ಸೀಕ್ರೆಟ್ ಅಪ್ರಿಸಿಯೇಷನ್. ಮೀರಾ ಮಾಡಿದ ಸಣ್ಣ ಕೆಲಸಕ್ಕೂ ಅರ್ಜುನ್ ಥ್ಯಾಂಕ್ಸ್ ಹೇಳ್ತಿದ್ದ. ಮೀರಾ ಕೂಡ ಅವನ ಹಾರ್ಡ್ ವರ್ಕ್ ಅಪ್ರಿಷಿಯೇಟ್ ಮಾಡ್ತಿದ್ಲು. ನಾಲ್ಕನೇ ಸೀಕ್ರೆಟ್ ಟೈಮ್ ಟುಗೆದರ್. ವಾರಕ್ಕೆ 1 ದಿನ ಅವರು ಫೋನ್ ಸೈಡ್ಗೆ ಇಟ್ಟು ಒಬ್ಬರಿಗೊಬ್ಬರು ಟೈಮ್ ಕೊಡ್ತಾ ಇದ್ರು. ಐದನೇ ಸೀಕ್ರೆಟ್ ಟ್ರಸ್ಟ್, ಅಂದ್ರೆ ನಂಬಿಕೆ. ಅವರು ಒಬ್ಬರ ಮೇಲೆ ಒಬ್ಬರು ಕಂಪ್ಲೀಟ್ ಆಗಿ ನಂಬಿಕೆ ಇಟ್ಟಿದ್ರು. ಮೊಬೈಲ್ ಚೆಕ್ ಮಾಡೋದು, ಡೌಟ್ ಪಡೋದು ಇವೆಲ್ಲ ಅವಾಯ್ಡ್ ಮಾಡಿದರು. ದಿನಗಳು ಕಳೆಯುತ್ತಾ ಅವರ ಲವ್ ಗ್ರೋ ಆಗ್ತಾ ಬಂತು. ಒಂದು ದಿನ ಅವನ ಸ್ನೇಹಿತ ಕೇಳಿದ, ನಿಮ್ಮ ಸೀಕ್ರೆಟ್ ಏನು? ಅರ್ಜುನ್ ನಗುವಿನಿಂದ ಹೇಳಿದ, ಪರ್ಫೆಕ್ಟ್ ಆಗೋದು ಮುಖ್ಯ ಅಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಮೀರಾ ಅವನ ಜೊತೆ ಧ್ವನಿ ಸೇರಿಸಿ ಹೇಳಿದಳು, ಪ್ರೀತಿ ದೊಡ್ಡದು ಅಲ್ಲ, ಅದನ್ನು ಕಾಪಾಡೋದು ದೊಡ್ಡದು. ಹ್ಯಾಪಿ ಮ್ಯಾರೇಜ್ ಅನ್ನೋದು ಲಕ್ ಅಲ್ಲ, ಅದು ಇಬ್ಬರು ಡೈಲಿ ಮಾಡೋ ಸ್ಮಾಲ್ ಎಫರ್ಟ್ಸ್ ಇಂದ ಇನ್ನಷ್ಟು ಗಟ್ಟಿಯಾಗತ್ತೆ. ನಿಮ್ಮ ಪ್ರಕಾರ ಹ್ಯಾಪಿ ಮ್ಯಾರೇಜ್ ಸೀಕ್ರೆಟ್ ಏನು? ಕಮೆಂಟ್ ಮಾಡಿ. ಇಂತಹ ಪಾಸಿಟಿವ್ ಸ್ಟೋರೀಸ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ.